ಅದು ಸರಿಯಾಗಲ್ಲ. ಆ ಕಾರಣದಿಂದ ಪಶುವೈದ್ಯರು ಪ್ರಾಥಮಿಕ ಕಾರಣವನ್ನು ಪತ್ತೆ ಮಾಡಿಬಿಟ್ಟು ಅದನ್ನು ಸರಿಯಾಗಿ ಚಿಕಿತ್ಸೆಯನ್ನು ಮಾಡ್ತಾರೆ. ಈ ಪಶು ಮೇವು ಬಿಟ್ಟಾಗ ಏನು ಗಾಬರಿ ಆಗಬಾರದು. 1 ಅಥವಾ 2 3 ದಿವಸಕ್ಕೆ ಏನೂ ಆಗಲ್ಲ. ಹಾಗೆಯೇ 1-2 ದಿನ ಮೇವು ಬಿಟ್ಟು ಸಹಿತ ಅವುಗಳ ಜೀವಕ್ಕೆ ಏನೇನೂ ಅಪಾಯ ಆಗಲ್ಲ. ಆದರೂ ಸಹಿತ ರೈತರು ಏನು ಮಾಡ್ತಾರೆ, ಮನೆಯಲ್ಲಿಯೇ ಕೆಲವು ಮದ್ದುಗಳನ್ನು ಮಾಡ್ಬೋದು. ಅವುಗಳಿಗೆ ಮೇವು ತಿನ್ನಲ್ಲ ಅಂತೇಳಿ ಗಂಜಿ ಕೊಡಬಾರ್ದು, ಬೆಲ್ಲ ಕೊಡಬಾರ್ದು, ಅಕ್ಕಿ ಪಾಯಸ ಕೊಡಬಾರ್ದು, ಗಂಜಿ ಕೊಡಬಾರ್ದು, ಏನು ಕೊಡಬಾರ್ದು. ಮೇವು ಮತ್ತು ಹಸಿವು ಇದನ್ನು ಮಾತ್ರ ಕೊಡಬೇಕು. ಹಾಗೆ ಮನೆಯಲ್ಲಿ ಅನೇಕ ರೀತಿಯ ಮನೆಮದ್ದುಗಳನ್ನು ಇಲ್ಲಿ ಮಾಡಬಹುದು. ಈ ಮೊದಲನೇದಾಗಿ ಬೆಳ್ಳುಳ್ಳಿ 20 ಗ್ರಾಮ್, ಮನೆಯಲ್ಲಿ ಇರ್ತಾವಲ್ಲ ಇವೆಲ್ಲ, ಬೆಳ್ಳುಳ್ಳಿ 20 ಗ್ರಾಮ್, ಈರುಳ್ಳಿ 2 ಗಡ್ಡೆಗಳು, ಶುಂಠಿ 150 ಗ್ರಾಮ್, ಅರಿಶಿಣ 50 ಗ್ರಾಮ್, ಕಾಳು ಮೆಣಸು 50 ಗ್ರಾಮ್, 1 ಚಿಟಿಕೆ ಇಂಗು, ಇವೆಲ್ಲವನ್ನ ಸಣ್ಣಗೆ ಪುಡಿ ಮಾಡಿ ಬೆಲ್ಲದಲ್ಲಿ ಮಿಶ್ರಣ ಮಾಡಿ ತಿನ್ನಿಸಬೇಕು. ಯಾವುದೇ ಕಾರಣದಿಂದ ಕುಡಿಸಬಾರ್ದು. ಯಾಕಂದರೆ ನಿಮಗೆ ಗೊತ್ತಿರಲ್ಲ ಕುಡಿಸೋದು ಹೇಗೆ ಅಂತೇಳಿ. ಬೆಲ್ಲದ ಉಂಡೆ ಮಾಡಿಬಿಟ್ಟು ಈ ಬಾಯಿಯ ಮೇಲ್ಭಾಗಕ್ಕೆ ಒರೆಸ್ಬಿಟ್ರೆ ಏನಾಗುತ್ತೆ, ಅದು ಈ ಮೇವು ತಿನ್ನುವುದನ್ನು ಉತ್ತೇಜಿಸುತ್ತೆ. ಸಾಕಷ್ಟು ನೀರಿನ ಲಭ್ಯತೆ ಮಾಡಬೇಕು. ನೀರು ಕುಡಿಸಿದಷ್ಟು ಶರೀರದಲ್ಲಿನ ವಿಷದ ಅಂಶ ಕಡಿಮೆ ಆಗೋದ್ರಿಂದ ಪಶುಗಳು ಬೇಗ ಮೇವನ್ನು ತಿನ್ನಲಿಕ್ಕೆ ಬಯಸ್ತವೆ. ಇದಾದಮೇಲೆ ಕುರಿಯ ಮೆಲುಕು ಚೀಲದಲ್ಲಿನ ಮೆಲುಕನ್ನು ತಂದು ಅದನ್ನು ನಿಧಾನವಾಗಿ ಪಶುಗಳಿಗೆ ತಿನ್ನಿಸಬೇಕು. ಯಾವುದೇ ಕಾರಣಕ್ಕೆ ಕುಡಿಸಬಾರ್ದು. ಪಶುವೈದ್ಯರ ಸಲಹೆಯ ಮೇರೆಗೆ ಮಾರುಕಟ್ಟೆಯಲ್ಲಿ ಅನೇಕ ರೀತಿಯ ಮಾತ್ರೆಗಳು, ಜೀರ್ಣಕಾರಕ ದ್ರವಗಳು ಇತ್ಯಾದಿ ಸಿಗುತ್ತವೆ. ಅದನ್ನು ಸಹಿತ ಕೊಡಬಹುದು. ಆ ಕಾರಣದಿಂದ ರೈತರು ಪಶು ಮೇವು ಬಿಟ್ಟಾಗ ತೀರಾ ಗಾಬರಿ ಆಗದೆ ಯಾವ ಕಾರಣಕ್ಕೆ ಅದು ಮೇವನ್ನು ಬಿಟ್ಟಿದೆ ಅದನ್ನು ತಿಳ್ಕೊಂಡ್ಬಿಟ್ಟು ಏನು ಮಾಡಬೇಕು, ತಜ್ಞ ಪಶುವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಿದಲ್ಲಿ ಅದರ ಜೀವನ ಒಳ್ಳೆಯದಾಗತ್ತೆ. ಆ ಕಾರಣದಿಂದ ಇದನ್ನೆಲ್ಲ ಪತ್ತೆ ಮಾಡಬೇಕು. ಕಾರಣ ಎಷ್ಟೊತ್ತು ಕೇಳಿದ್ರಿ. ಎಲ್ಲರಿಗೂ ಸಹಿತ ಧನ್ಯವಾದಗಳು.